ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಜೆಸಿ ನಗರದ ಆತ್ರೇಯ ಶಾಲೆಯಲ್ಲಿ ಕಳೆದ ತಿಂಗಳು ಮಹಾಲಕ್ಷ್ಮಿ ಎಜುಕೇಷನಲ್ ಟ್ರಸ್ಟ್ ವತಿಯಿಂದ ಬೃಹತ್ ಉಚಿತ ಆರೋಗ್ಯ ಶಿಬಿರದಲ್ಲಿ ಪಾಲ್ಗೊಂಡು ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡಿದ್ದ ಕ್ಷೇತ್ರದ ಹಲವು ಜನರಿಗೆ ಉಚಿತ ಕನ್ನಡಕ ಹಾಗೂ ವಯೋವೃದ್ಧರಿಗೆ ಊರುಗೋಲು ನೀಡುವ ಕಾರ್ಯಕ್ರಮ ನಡೆಯಿತು. ಸ್ಥಳೀಯ ಶಾಸಕರು ಹಾಗೂ ಮಾಜಿ ಸಚಿವರಾದ ಕೆ. ಗೋಪಾಲಯ್ಯನವರು ಪಾಲ್ಗೊಂಡು ಉಚಿತ ಕನ್ನಡಕ ಹಾಗೂ ಊರುಗೋಲು ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಎಜುಕೇಷನಲ್ ಟ್ರಸ್ಟ್ ಅಧ್ಯಕ್ಷರಾದ ಎನ್. ಜಯರಾಮಣ್ಣ, ಡಾಕ್ಟರ್ ಮಂಜುನಾಥ ಗೌಡ, ಸ್ಥಳೀಯ ಮುಖಂಡರುಗಳಾದ ಶ್ರೀನಿವಾಸ್, ಜಯಸಿಂಹ, ಶಿವಾನಂದಮೂರ್ತಿ, ಆರ್. ಮಂಜುನಾಥ್, ಶೇಖರ್, ಶಿವರಾಮ್, ಅಕ್ಕಳಪ್ಪ ಸೇರಿದಂತೆ ಹಲವು ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿದ್ದರು. 1200ಕ್ಕಿಂತ ಹೆಚ್ಚು ಜನ ಚೆಕಪ್ ಮಾಡಿಸಿರ್ತಕ್ಕಂಥದ್ದು. ಅದರಲ್ಲಿ 28 ಜನಕ್ಕೆ ಕಣ್ಣಾಪರೇಷನ್ ಆಯಿತು. 405 ಜನಕ್ಕೆ ಕನ್ನಡಕ ಬೇಕು ಅಂತ ಅಂದ್ಬಿಟ್ಟು ಡಾಕ್ಟರ್ಗಳು ಹೇಳಿರೋದು. 100ಕ್ಕಿಂತ ಹೆಚ್ಚಿನ ಲೇಡೀಸ್ಗೆ ಥೈರಾಯ್ಡ್ ಚೆಕಪ್ ಆಗಿದೆ. ಕ್ಯಾನ್ಸರ್ ಚೆಕಪ್ಪು 100ಕ್ಕಿಂತ ಹೆಚ್ಚಿನ ಜನಕ್ಕಾಗಿದೆ. ಮೂಳೆ ಸಮಸ್ಯೆ ಇದ್ದವ್ರಿಗೆ ಸುಮಾರು 250 ಜನಕ್ಕೆ ಮೂಳೆ ಇರ್ತಕ್ಕಂಥದ್ದಾಗಿದೆ. ECG ಆಗಿದೆ. ಅಲ್ಲಿನ ಸಮಸ್ಯೆ ಇರ್ತಕ್ಕಂಥದ್ದಾಗಿದೆ. ಯಾರಿಗೆ ಊರುಗೋಲು ಬೇಕು ಊರುಗೋಲನ್ನು ಕೊಡ್ತಕ್ಕಂಥದ್ದು ಇದು ಮಾಡಿದ್ದೇವೆ. ಯಾರಾದರೂ ಊರುಗೋಲು ಬೇಕಾದರೆ ಕೇಳಿ ಆ ಊರುಗೋಲನ್ನು ಕೊಡ್ತೀವಿ. ಇವತ್ತಿಲ್ಲಿ ನಮ್ಮ ಎಲ್ಲ ಮುಖಂಡರುಗಳು, ಜಯರಾಮಣ್ಣ, ಶ್ರೀನಿವಾಸು, ಶಿವಾನಂದು, ಜಯಸಿಂಹ, ನಮ್ಮ ಮಂಜು, ನಮ್ಮ ಮಹಿಳಾ ಮುಖಂಡರುಗಳು, ನಮ್ಮ ಮಗ ಡಾಕ್ಟರ್ ಮಂಜುನಾಥ್, ನಮ್ಮ ರಾಮಣ್ಣ, ನಮ್ಮ ಜೊತೆಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಕ್ಯಾಂಪಲ್ಲಿ ಬಂದಿದ್ದರು. ಮತ್ತು ಇವತ್ತು ಬೆಳಗ್ಗೆನೆ ಬಂದು 7:15 ಬಂದು ಎಲ್ಲ ಚೇರ್ ಹಾಕ್ಕೊಂಡು ಕನ್ನಡಕ ಕೊಡಬೇಕು ಅಂತಕ್ಕಂಥದ್ದು ಹೇಳಿದ್ವಿ. ನೀವು ಎಲ್ಲೆಲ್ಲಿದ್ದೀರಾ ಇಲ್ಲೇ ಕೂತ್ಕೊಳ್ಳಿ, ಸ್ಲಿಪ್ಗಳು ತಗೊಂತೀವಿ, ತಂದು ಕನ್ನಡಕ ಅಲ್ಲಿಂದ ಕೊಡ್ತೀವಿ. 27ನೇ ತಾರೀಕು ಈ ತಿಂಗಳು ಕುರುಬ್ರಲ್ಲಿ ಸರ್ಕಾರಿ ಶಾಲೆಯಲ್ಲಿ ಮೆಡಿಕಲ್ ಕ್ಯಾಂಪ್ ಇರ್ತದೆ. 27ನೇ ತಾರೀಕು ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12:30 1 ಗಂಟೆವರೆಗೂ ಇರ್ತೀವಿ. ತಾವೆಲ್ಲ ಇಲ್ಲಿ ನೋಡಿದ್ರೆ ಈ ಕ್ಯಾಂಪಲ್ಲಿ ನಿಮ್ಮಲ್ಲಿ ಯಾರಿಗೆ ಕಣ್ಣಿನ ಸಮಸ್ಯೆ ಐತೆ, ಹಾರ್ಟ್ ಸಮಸ್ಯೆ ಐತೆ, ಆಮೇಲೆ ಥೈರಾಯ್ಡ್ ಚೆಕಪ್ ಮಾಡಿಸ್ಬೇಕು, ಹೆಣ್ಮಕ್ಳು ಕ್ಯಾನ್ಸರ್ ಚೆಕಪ್ ಮಾಡಿಸ್ಬೇಕು, ECG ಮಾಡಿಸ್ಬೇಕು, ಎಲ್ಲ ರೀತಿಯ ಸೌಲಭ್ಯಗಳು ಇರ್ತವೆ. ಆ ಭಾಗದಲ್ಲಿ ನೀವು ಯಾರಿದ್ರು ಇವತ್ತು ಇಲ್ಲಿ ಬಂದಿರೋರು ಅಲ್ಲಿ ಬರ್ಬೋದು, ತೋರಿಸೋದಕ್ಕೆ ಬರ್ಬೋದು. ಇದನ್ನ 27ನೇ ತಾರೀಕು ಇವತ್ತಿನ ಎಲ್ಲ ಮುಖಂಡರು, ನಮ್ಮ ಶೇಖರಣ್ಣ, ಕಲ್ಲೇಶಪ್ಪ, ಶಿವರಾಮು, ನಮ್ಮ ಎಲ್ಲ ಮುಖಂಡರುಗಳು ಮತ್ತು ಮಹಿಳಾ ಮುಖಂಡರುಗಳೆಲ್ಲ ಅಲ್ಲೇ ನಿಂತಿದ್ದಾರೆ. ಇದನ್ನ ಅದರ ಉಪಯೋಗವನ್ನು ತಗೋಬೇಕು. ಬಡವರಿಗೆ ನಾನು ಶಾಸಕನಾಗೋದಕ್ಕಿಂತ ಮುಂಚೆಯಿಂದಲೂ ಪ್ರತಿ ತಿಂಗಳು ಒಂದೊಂದು ಕ್ಯಾಂಪ್ ಮಾಡ್ತೀವಿ. MP ಕಳೆದ 6 ತಿಂಗಳಿಂದ ಮಾಡಿರಲಿಲ್ಲ. ಈ ಉಪಯೋಗ ನನ್ನ ಕ್ಷೇತ್ರದ ಜನತೆಗೆ, ಬಡವರಿಗೆ, ಮಧ್ಯಮ ವರ್ಗದ ಕುಟುಂಬಕ್ಕೆ ಆಗಬೇಕು. ಎಷ್ಟೋ ಕುಟುಂಬಗಳು ಕಣ್ಣಿನ ಸಮಸ್ಯೆನ ಆಪರೇಷನ್ ಮಾಡಿಸೋದಕ್ಕೆ 15,000 20,000 ಆಯ್ತದೆ, ತೋರ್ಸಕ್ಕೆ ಹೋಗೋದೇ ಇಲ್ಲ. ಮನೆಯಲ್ಲೇ ಇದ್ದು ಸೂರ್ಯಚಂದ್ರ ಬೆಳಕು ಏನೂ ಕಾಣೋದಿಲ್ಲ. ಆ ಪರಿಸ್ಥಿತಿಯಲ್ಲಿ ಮನೆಯಲ್ಲೇ ಕೊನೆಯ ಕಾಲದಲ್ಲಿ ಅವರು ಕಣ್ಣು ಕಾಣ್ದಂಗೆ ಆ ಕತ್ತಲಿನಲ್ಲಿ ಕೊನೆ ಇದನ್ನ ಉಸಿರು ಬಿಡ್ತಕ್ಕಂಥದ್ದನ್ನ ನಾನು ನೋಡಿದ್ದೇನೆ. ಅದಾಗಬಾರ್ದು ಅಂತಕ್ಕಂಥದ್ದನ್ನ ತಿಳಿದು ಇವತ್ತೆಲ್ಲ ನಾವು ಏನಿದ್ದೀವಿ ನಾವೆಲ್ಲರೂ ಸೇರಿ ಇದನ್ನ ಇದು ಮಾಡ್ತಾ ಇರ್ತಕ್ಕಂಥದ್ದು. ಇದರಿಂದ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ನವರಾತ್ರಿ ಹಬ್ಬದ ಶುಭಾಶಯನ ಕೊಡ್ತೇನೆ. ನಿನ್ನೆಯಿಂದ ನವರಾತ್ರಿ ಪ್ರಾರಂಭವಾಗಿದೆ. ನಿಮಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಮಕ್ಕಳಿಗೆ ಎಲ್ಲರಿಗೂ ಒಳ್ಳೇದಾಗಲಿ. ತಾವುಗಳು ಇಲ್ಲಿದ್ದೀರಿ, ದೂರದ ಊರಲ್ಲಿ ನಿಮ್ಮ ತಂದೆ ತಾಯಿ ಇಲ್ಲ, ನಿಮ್ಮ ಅತ್ತೆ ಮಾವ ಇದ್ದರೆ, ಅವ್ರ ಕಣ್ಣಿನ ಸಮಸ್ಯೆನೋ ಹಾರ್ಟ್ ಸಮಸ್ಯೆ ಇದ್ದರೆ BPL ಕಾರ್ಡ್ ತಗೊಂಡು ಬಂದರೆ ಸಾಕು. ಅವ್ರು ಎಲ್ಲಿವರು ಅಂತ ಕೇಳಲ್ಲ. ಇದೊಂದು ಸೇವೆ. ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ನಮಗೆಲ್ಲ ಈ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನ ಹೇಳಿರ್ತಕ್ಕಂಥದ್ದು. ಆ ಸೇವೆನ ನಾವೆಲ್ಲ ಮಾಡ್ಕೊಂಡು ಹೋಗ್ತೀವಿ. ಯಾರಿಗಾದ್ರೂ TB ಕಾಯಿಲೆ ಇರ್ತಕ್ಕಂಥವ್ರು ಇದ್ದರೆ ನಿಮ್ಮ ಕುಟುಂಬದಲ್ಲಿ 1ನೇ ತಾರೀಕು ನಮ್ಮ ಡಾಕ್ಟರ್ ಗೆಳೆಯರ ಬಳಗದ ಆಫೀಸಲ್ಲಿ ತಿಳಿಸ್ಬೇಕು. ಅವರಿಗೆ ಕಳೆದ 31 ತಿಂಗಳಿಂದ ನ್ಯೂಟ್ರಿಷನ್ ಫುಡ್, ಪೌಷ್ಟಿಕಾಂಶದ ಆಹಾರ ಪದಾರ್ಥಗಳನ್ನು ಕೊಡ್ತೇವೆ. 674 ಜನಕ್ಕೆ ಸಂಪೂರ್ಣವಾಗಿ ಕಾಯಿಲೆ ವಾಸಿಯಾಗಿದೆ. ಆ ಆಹಾರ ತಾಗಲಿಲ್ಲ ಅಂದರೆ ಅವರು ಸಾವಿನಂಚು ಹೋಗ್ತಾರೆ. ಅದಕ್ಕೆ ಉಚಿತವಾಗಿ ಪ್ರತಿ ತಿಂಗಳು 1ನೇ ತಾರೀಕು ಬೆಳಗ್ಗೆ 9ವರೆಗೆ ನಾನು MLA ಆಫೀಸ್ ಹತ್ರ ಕೊಡ್ತೇವೆ. ನ್ಯೂಟ್ರಿಷನ್ ಫುಡ್ಡನ್ನು ಕೊಡ್ತೇವೆ. ನಿಮಗೆ ಮೆಡಿಸಿನನ್ನು ಸರ್ಕಾರದಿಂದ ಕೊಡ್ತೇವೆ. ಅದನ್ನ ಚಾರ್ಜು ತಪ್ಪದೆ ಕೊಡ್ತೇವೆ. ಆಕಸ್ಮಿಕವಾಗಿ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಇದ್ರೆ ಹೆಂಗೆ ಹೇಳೋದು ಅಂತ ಇಲ್ಲ, ಕಾಯಿಲೆ ಬಂದಿರೋದೇ ಆಕಸ್ಮಿಕವಾಗಿ ವಾಸಿ ಆಗ್ತಕ್ಕಂಥ ಕಾಯಿಲೆ. ಅದು ವಾಸಿ ಆಗ್ತಕ್ಕಂಥ ಕಾಯಿಲೆ.
ಅದಕ್ಕೂ ನಿಮಗೆ ಕಾಯಿಲೆ ವಾಸಿ ಮಾಡಿ 7 ತಿಂಗಳ ಕಾಯಿಲೆ ವಾಸಿ ಆಗುತ್ತೆ ನಾವು ಕೊಡ್ತಕ್ಕಂಥ ಆಹಾರ ತಂದ್ರೆ. ಅದು ಅವ್ರಿಗೋಸ್ಕರ ಕೊಡ್ತಕ್ಕಂಥದ್ದು, ಅವ್ರ ಕುಟುಂಬಕ್ಕಲ್ಲ. ಯಾರಿಗೆ TB ಬಂದಿರ್ತದೆ 7 ತಿಂಗಳಲ್ಲಿ 100ಕ್ಕೆ 100 ಭಾಗ ಕಾಯಿಲೆ ವಾಸಿ ಆಗುತ್ತೆ. ಈಗಾಗಲೇ 674 ಜನಕ್ಕೆ ಈ ತಿಂಗಳು 1ನೇ ತಾರೀಕು ವಾಸಿ ಆಗಿದೆ. ಇನ್ನೊಂದು 170 ಜನ ಇದ್ದಾರೆ. ಒಂದು 15-20 ಜನ ಬರ್ತದೆ, 25 ಜನ ವಾಪಸ್ ಕಾಯಿಲೆ ವಾಸಿಯಾಗಿ ಹೋಗ್ತಾರೆ. ಅದ್ರ ಆ ಸಮಸ್ಯೆ ಇದ್ರೆ ನೇರವಾಗಿ ನನ್ನ ಕಚೇರಿನಲ್ಲೋ ಇಲ್ಲ ಜಯರಾಮಣ್ಣವರು, ನಮ್ಮ ಶ್ರೀನಿವಾಸು, ಮಂಜು, ನಮ್ಮ ಮುಖಂಡರುಗಳಿದ್ದಾರೆ, ಅವ್ರನ್ನ ಭೇಟಿ ಆದ್ರೆ ಸಾಕು ಅಂತಕ್ಕಂಥದ್ದೇಳಿ ಈ ಕನ್ನಡಕ ಕೊಡ್ತೇವೆ. ಚೀಟಿ ತಗೊಂಡಿದ್ದು ನೀವು ಎಲ್ಲಿದ್ದೀರ ಅಲ್ಲೇ ಕೂತ್ಕೊಳ್ಳಿ. ಈಗ ಆದಂಗೆ ಚೇರತ್ತಿ ಇವನ್ನ ಕಳಿಸ್ತೀವಿ ನಿಮಗೆ. ಅಲ್ಲೇ ನಾವೇ ನಮ್ಮ ಮುಖಂಡರುಗಳು ಬಂದು 3 ಜನದ ಸ್ಲಿಪ್ ಇಸ್ಕೊಂತಾರೆ. ಈ ಕಡೆ 3 ಜನ, ಈ ಕಡೆ 3 ಜನದ ಅರ್ಧ ಗಂಟೆಯಲ್ಲಿ ಎಲ್ಲರೂ ಕಳಿಸ್ಕೊಡ್ತೀವಿ. ಎಲ್ರಿಗೂ ಒಳ್ಳೇದಾಗಲಿ. 29ನೇ ತಾರೀಕು ಕ್ಯಾಂಪನ್ನು ಮಾಡಿದ್ವಿ ಆತ್ರೇಯ ಶಾಲೆಯಲ್ಲಿ. ಅದರಲ್ಲಿ 1200 ಜನ ಬಂದು ನೋಂದಣಿ ಮಾಡಿಬಿಟ್ಟು BP ಶುಗರ್ ಚೆಕ್ ಮಾಡಿಸೋಂಥ ಕೆಲಸವನ್ನು ಆಗಿತ್ತು. ಕಣ್ಣಿಂದು ಕೂಡ ಚೆಕ್ ಮಾಡಿಸಿದ್ವಿ. ಅಲ್ಲಿ 600 ಜನ ಚೆಕ್ ಮಾಡಿಸಿದ್ವಿ. ಅದರಲ್ಲಿ 425 ಜನ ಕರ್ನಾಟಕ ಬೇಕಾಗಿತ್ತು. ಇನ್ನು 40 ಜನಕ್ಕೆ ಆಪ್ರೇಷನ್ ಅವಶ್ಯಕತೆ ಇತ್ತು. ಮೊನ್ನೆ ಕರೆಸಿ ಮೋದಿ ಹಾಸ್ಪಿಟ್ಲ್ ಆಪ್ರೇಷನ್ ಮಾಡಿಸ್ಕೊಟ್ವಿ, ಬಂದು ಹೋದರು. ಇವತ್ತು ಅವ್ರಿಗೆ ಕರ್ನಾಟಕ ಅವಶ್ಯಕತೆ ಇರೋ ಡಾಕ್ಟ್ರು ಬಂದಿದ್ದರು. 425 ಜನಕ್ಕೆ ಇವತ್ತು ಕರ್ನಾಟಕ ತರಿಸಿದೆ. ಆಲ್ರೆಡಿ ನಮ್ಮ ಶಾಸಕರು, ಮಾಜಿ ಮಂತ್ರಿಗಳು ಬಂದು ಈಗಾಗಲೇ ಎಲ್ಲನೂ ಮಾತಾಡಿ ಕೊಡೋದು, ವಿತರಣೆ ಮಾಡೋಂಥ ಕೆಲಸವನ್ನು ಮಾಡಿದ್ದೀವಿ. ನಾವು ಮುಖಂಡರುಗಳೆಲ್ಲ ಸೇರಿ ಮತ್ತು ಯಾರಾಗ ಥೈರಾಯ್ಡ್ ಕೂಡ ಬಂದಿದ್ದರು, ಡಾಕ್ಟ್ರು ಬಂದಿದ್ದಾರೆ. ಯಾರಾಗ ಥೈರಾಯ್ಡ್ ಜಾಸ್ತಿ ಆಗಿದೆ, ಕಮ್ಮಿ ಆಗಿದೆ, ಎರಡೂ ಚೆಕ್ ಮಾಡಿಸಿ ಇಲ್ಲಿ ಆ ಮೆಡಿಸಿನ್ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಇವರೆಲ್ಲ ಕೂಡ ಥೈರಾಯ್ಡ್ ಚೆಕ್ ಮಾಡಿಸಿರೋರು. ಅದರಲ್ಲಿ 120 ಜನ ಥೈರಾಯ್ಡ್ ಚೆಕ್ ಮಾಡಿಸಿದೆ. 42 ಜನಕ್ಕೆ ಥೈರಾಯ್ಡ್ ಜಾಸ್ತಿ ಆಗಿದೆ. ಅವ್ರಿಗೆಲ್ಲ ಮೆಡಿಸಿನ್ ಕೊಡುವಂಥ ಕೆಲಸವನ್ನು ಮಾಡಿದೆ. ಕೆಲವು ತುಂಬ ಕಮ್ಮಿ ಆಗಿಬಿಟ್ಟಿದೆ. ಮೆಡಿಸಿನ್ ಸ್ಟಾಪ್ ಮಾಡಿ ಅಥವಾ ಕಮ್ಮಿ ಡೋಸ್ ತೊಗೊಳ್ಳಿ ಅಂತೇಳಿ ಡಾಕ್ಟರ್ಸ್ ಅಡ್ವೈಸ್ ಮಾಡಿ ಕಳಿಸ್ತಾ ಇದ್ದಾರೆ. ಇನ್ನು ಈಗಾಗಲೇ 18 ವರ್ಷ ಆಯಿತು ನಾವು ಈ ಶುರು ಮಾಡಿ. 18 ವರ್ಷದಿಂದನೂ ಕ್ಯಾಂಪ್ ಮಾಡ್ಕೊಂಡು ಬರ್ತಾಯಿದ್ದಾರೆ. ಗೋಪಾಲಣ್ಣವ್ರು ಹೇಳೋದು ಏನಂತಂದರೆ, ನನ್ನ ಜೀವ ಇರೋವರೆಗೂ ಈ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ಭಾಳ ಖುಷಿ ತರುವಂಥ ಕೆಲಸ. ನಮ್ಮ ಕಾರ್ಯಕರ್ತರು, ಮುಖಂಡರು, ನಮ್ಮ ಜಯಸಿಂಹ ಇರ್ಬೋದು, ಶಿವರಾಮ್ ಇರ್ಬೋದು, ನಾವಿರ್ಬೋದು, ಶ್ರೀರಣ್ಣ ಇರ್ಬೋದು, ಎಲ್ಲರೂ ಸೇರಿಸಿ ಒಂದು ಸಂಘಟನೆ ಅಂತ ನಮ್ಮಲ್ಲಿದೆ. ಏನು ಕ್ಯಾಂಪ್ ಮಾಡಬೇಕು ಅಂತಂದು ಎಲ್ಲರೂ ಸೇರಿಸಿ ಮನೆ ಬಾಗಿಲಿಗೆ ಹೋಗಿ ಪಾಂಪ್ಲೆಟ್ ಕೊಟ್ಟು ಅವ್ನಿಗೆ ಹೇಳಿ ಡೇಟ್ ಕೊಟ್ಟು ಆಟೋ ಬಿಟ್ಟು ಕರೆಸ್ತೀವಿ. ಇಲ್ಲಿಗೆ ಕರೆಸಿದಾಗ ಅವ್ರಿಗೇನೋ ಖುಷಿ. ಅದೊಂದು ನನ್ನ ಮನೆ ಬಾಗಿಲು ಬಂದು ಕರೆಸಿದ್ರೆ ನನ್ನ ಮಕ್ಕಳು ಮಾಡೋ ಕೆಲಸ ಅವ್ರು ಮಾಡ್ತಾರಲ್ಲ ಅಂತೇಳಿ ಮನಸ್ಸಿನ ಭಾವನೆ. ಸರ್, ಎಲ್ಲೋ ಒಂದು ಕಡೆ ಪ್ರತಿ ಬಾರಿ ನೀವು ಆರೋಗ್ಯ ಶಿಬಿರ ಮಾಡಿದಾಗ ಫಲಾನುಭವಿಗಳು ಜಾಸ್ತಿ ಆಗ್ತಾನೆ ಇದ್ದಾರೆ. ಸೊ ಏನು ಹೇಳುತ್ತೆ? ಈ ಸರಿ ಜಾಸ್ತಿ ಆಗಿರೋ ಕಾರಣ ಚುನಾವಣೆ ಬಂದಿತ್ತು. ಚುನಾವಣೆ ಬಂದರೆ ನಮ್ಮನ್ನು ಸ್ಟಾಪ್ ಮಾಡಿದ್ದು, ಮಾಡೋಂಗಿಲ್ಲ ಅವಾಗ. ಆ ಕಾರಣದಿಂದ ಈ ಸರಿ ಜಾಸ್ತಿ ಆಗಿದೆ. ಅಂದರೆ ಈ ವಾರ್ಡ ಮಾಡ್ತಿದ್ದೀವಿ, ಬರೋ ತಿಂಗಳು ಬೇರೆ ಕಡೆ ಮಾಡ್ತೀವಿ. ಕಾಯಿಲೆ ಅನ್ನೋದು ಇವತ್ತು ಚೆಕ್ ಮಾಡಿಸ್ತೀವಿ, ನಾರ್ಮಲ್ ಆಗೈತೆ. ನಾಳೆ ಬರೋಂಗಿಲ್ಲ ಅಂತ ಏನು ಅನ್ನಂಗಿಲ್ವಲ್ಲ. ಅಲ್ಲ, ಅವರ ಆರೋಗ್ಯ ಕಾಳಜಿ ಬಗ್ಗೆ ನೀವೇನು? ಆರೋಗ್ಯ ಕಾಳಜಿ ಇರೋದ್ರಿಂದ ಅವ್ರನ್ನ ಕರೆಸಿ ಚೆಕ್ ಮಾಡೋದು ಈ ತಿಂಗಳು ಮಾಡ್ತೀವಿ. ಇರೋರಿಗೆ ಮೆಡಿಸಿನ್ ಕೊಡ್ತೀವಿ. ನೆಕ್ಸ್ಟ್ ಮಂತ್ ಮಾಡೋದ್ರಿಂದ ಬೇರೆ ವಾರ್ಡ್ ಮಾಡ್ತೀವಿ, ಅವ್ರು ಚೆಕ್ ಮಾಡಿಸ್ತೀವಿ. ಮತ್ತು ಇಲ್ಲೇ ಮಾಡಿದಾಗ ಕೊಟ್ಟಿರೋರಿಗೆ ಮೆಡಿಸಿನ್ ತೊಗೊಳ್ತಾ ಇರ್ತಾರೆ. ಹೊಸ ಕಾಯಿಲೆ ಶುರುವಾಗಿರೋರಿಗೆ ಬಂದು ನಮಗೆ ಸಿಗ್ತಾರೆ ಅವರು. ಬಟ್ ಆರೋಗ್ಯವಾಗಿ ಇರಬೇಕಾದ್ರೆ ನೀವೇನು ಅವ್ರಿಗೆ ಸಲಹೆ ಕೊಡ್ತೀರಾ? ಈ ರೀತಿ ಒತ್ತಡ ಜೀವನದಲ್ಲಿ ಅವ್ರ ಆರೋಗ್ಯ ನೋಡ್ಕೊಳ್ತಾರೆ. ಆರೋಗ್ಯವನ್ನು ಅವ್ರು ನೋಡ್ಕೊಳ್ಬೇಕು. ಆರೋಗ್ಯ ಇತ್ತೀಚೆಗೆ ಕಲಿಸಿದ ಫುಡ್ಡು ತಿಂದು ಭಾಳಷ್ಟು ಅಧ್ವಾನ ಆಗಿದೆ. ಇವತ್ತೊಂದು ಚೂರು ಸೊಪ್ಪು ಬೆಳಿಬೇಕು, ಏನು ಬೆಳಿಬೇಕು ಅಂದರೆ ಗೊಬ್ಬರ ಹಾಕಬೇಕು. ಗೊಬ್ಬರ ಬೆಳೆದು ಹಾಕಿದ್ರೇ ಅದು ಬೆಳೆಯೋಂಥ ರೈತನಿಗೆ. ಬರಲಿಲ್ಲ ಅಂತಂದು ಆಗೋದಿಲ್ಲ. ಮೊದಲ ಏನು ರಾಗಿಂತಿತ್ತು ಅದು ತಿಂದು ಭಾಳ ಗಟ್ಟಿಮುಟ್ಗಿದ್ರು, ಅದು ಇಲ್ಲವೇ ಇಲ್ಲ, ಕುಡಿನೇ ಇಲ್ಲ ಈಗ. ಹಾಗೆ ವರ್ಷಕ್ಕೆ 1 ಬೆಳೆ, ಅದು ಈಗ ವರ್ಷಕ್ಕೆ 3 ಬೆಳೆ ಆಗಿದೆ. ಹಾಗಾಗಿ ಜನ ತಿನ್ನೋದ್ರಿಂದ ಎಲ್ಲ ಸಮಸ್ಯೆಗಳು ಜಾಸ್ತಿ ಆಗ್ತಾಯಿದೆ. ನವರಾತ್ರಿ ಹಬ್ಬದ ಶುಭಾಶಯಗಳು. ನಮ್ಮ ಗೋಪಾಲಣ್ಣವರು ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ನಮ್ಮ ಅಧ್ಯಕ್ಷರಾದಂಥ ಜಯರಾಮಣ್ಣವರ ನೇತೃತ್ವದಲ್ಲಿ ಇವತ್ತು ಗೋಪಾಲಣ್ಣವರು ನಮ್ಮ ಭಾಗದಲ್ಲಿ ಆರೋಗ್ಯ ಇರ್ಬೋದು ಮತ್ತು ಶಾಲೆಗಳಿರ್ಬೋದು ಎರಡಕ್ಕೂ ಒತ್ತು ಕೊಟ್ಟು ಅತಿ ಹೆಚ್ಚು ರೀತಿಯಲ್ಲಿ ಕೆಳವರ್ಗದಲ್ಲಿರ್ಬೋದು ಮತ್ತು ಮಧ್ಯಮದ ವರ್ಗದವ್ರಿಗೆ ಉಪಯೋಗ ಆಗೋ ಥರ ಆರೋಗ್ಯ ಇರ್ಬೋದು ಮತ್ತು ಶಾಲೆಗಳು ಎಲ್ಲ ಕಡೆಯೂ ಕೂಡ ಬುಕ್ಸು, ಬ್ಯಾಗು ಪ್ರತಿಯೊಂದೂ ಮಾಡ್ತಿದ್ದಾರೆ. ಜನಕ್ಕೆ ಈ ಥರ ನಾಯಕರು ಸಿಗೋದು ಭಾಳ ಅಪರೂಪ. ಜನ ಇದರಿಂದ ಭಾಳ ಖುಷಿಯಾಗಿದ್ದಾರೆ. ಯಾಕೆಂದರೆ ಗೋಪಾಲಣ್ಣ ಇಷ್ಟು ಲೀಡಲ್ಲಿ ಗೆಲ್ತಾರೆ ಅಂದರೆ ಯಾರೋ ಹೇಳ್ತಾರೆ ಏನಪ್ಪ ಹೆಂಗೆಲ್ಲಕ್ಕಾಗುತ್ತೆ ಹಂಗೆ ಅಂತ. ಅವ್ರ ಕೆಲಸದಿಂದ ಅವರು ಚುನಾವಣೆಯಲ್ಲಿ ಇಷ್ಟಿಷ್ಟು ಓಟ್ ಬರ್ತಾಯಿದೆ ಅಂದರೆ ಹೆಲ್ತ್ ಕ್ಯಾಂಪು ಮತ್ತು ಅವರು ಎಜುಕೇಷನ್ನು ಕೊಟ್ಟಂಥ ಒತ್ತು ಮತ್ತು ಎಲ್ಲರಿಗೂ ಕೂಡ ಜನಸಾಮಾನ್ಯರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸೋದ್ರಿಂದ ಈ ಥರ ಜನಪ್ರತಿನಿಧಿಗಳಿರಬೇಕು. ಮುಂದಿನ ದಿನಗಳಲ್ಲಿ ಇನ್ನೂ ಅಷ್ಟು ಹೆಲ್ತ್ ಕ್ಯಾಂಪನ್ನು ರೆಡಿ ಮಾಡಿದ್ದಾರೆ. 27ನೇ ತಾರೀಕು ಕುರುಬಳ್ಳಿ ಸ್ಕೂಲಲ್ಲೂ ಕೂಡ ಗೋಪಾಲಣ್ಣ ಅವರು ಹೆಲ್ತ್ ಕ್ಯಾಂಪ್ ಮಾಡ್ತಿದ್ದಾರೆ. ಎಲ್ಲರೂ ಕೂಡ ಇದನ್ನು ಉಪಯೋಗಿಸ್ಕೋಬೇಕು.